Very fine. ಇವತ್ತು ಮುಳಬಾಗಿಲು ಸುಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಆಂಜನೇಯನ ಬ್ರಹ್ಮರಥೋತ್ಸವ ತುಂಬ ವಿಜೃಂಭಣೆಯಾಗಿ ನಡೀತಾ ಇದೆ. ಈ ಒಂದು ಆಂಜನೇಯ ದೇವಾಲಯದ ಒಂದು ಬ್ರಹ್ಮರಥೋತ್ಸವ ಪ್ರತಿ ವರ್ಷಕ್ಕೆ ಕಳೆದ ಬಾರಿಗಿಂತಲೂ ಈ ಸಲ ಇನ್ನೂ ವಿಜೃಂಭಣೆ ನಡೀತಾ ಇದೆ. ಈ ವರ್ಷಕ್ಕಿಂತಲೂ ಮುಂದಿನ ವರ್ಷ ಇನ್ನೂ ವಿಜೃಂಭಣೆಯಿಂದ ನಡೀತಾ ಬಂದಿದೆ. ಅನೇಕ ಲಕ್ಷಾಂತರ ಭಕ್ತಾದಿಗಳು ಆಂಜನೇಯ ದೇವಸ್ಥಾನದ ದೇವರ ಮೊರೆ ಹೋಗಿ ಅವರ ಕೋರಿಕೆಗಳು ಈಡೇರುತ್ತೆ ಅಂತ ಒಂದು ಅನೇಕ ವರ್ಷಗಳಿಂದ ಬಂದಿರತಕ್ಕಂಥ ಪ್ರತೀತಿ. ಈ ಒಂದು ಬ್ರಹ್ಮರಥೋತ್ಸವಕ್ಕೆ ಅನೇಕ ಮುಖಂಡರು, ಅನೇಕ ದಾನಿಗಳು, ಅನೇಕ ಜನರು ಇದಕ್ಕೆ ಸಹಾಯ ಹಸ್ತ ಮಾಡ್ಕೊಂಡು ಬಂದಿದ್ದಾರೆ. ಕೊತ್ತೂರು ಮಂಜುನಾಥ್ ಅವರು, ನಮ್ಮ ಕೋಲಾರ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಅವರ ಒಂದು ಅಧಿಕಾರ, ಅವರು ಈ ಮುಳಬಾಗಿಲು ತಾಲೂಕು 2013ರಿಂದ ಬಂದಾಗಲಿಂದ ಪ್ರತಿ ವರ್ಷ
ಆಂಜನೇಯ ದೇವಾಲಯದ ಕಾರ್ಯಕ್ರಮಗಳು ತುಂಬ ವಿಜೃಂಭಣೆ ಇದೆ. ಒಂದು ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಅಲ್ಲ, ಪ್ರತಿ ಕಾರ್ಯಕ್ರಮಗಳು ಈ ಒಂದು ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಅದೇ ರೀತಿ ವೈಕೋಟಿ ಏಕಾದಶಿ ಅನುದಾನ ಅನೇಕ ಕಾರ್ಯಕ್ರಮಗಳು. ಈ ಒಂದು ನಾವು ಒಂದು 10 ವರ್ಷಕ್ಕೆ ಹಿಂದೆ ನೋಡಿದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹೆಂಗಿತ್ತು, ಇವಾಗ ಹೆಂಗಿದೆ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಮುಳಬಾಲ್ ತಾಲೂಕಿನ ಪ್ರತಿ ನಾಗರಿಕರಿಗೂ ಗೊತ್ತಾಗುತ್ತೆ ಅಂತ ಹೇಳ್ತಾ, ಈ ಒಂದು ಆಂಜನೇಯನ ಭಕ್ತಾದಿಗಳಿಗೆ ಎಲ್ರಿಗೂ ಒಳ್ಳೇದಾಗಲಿ, ಮುಳಬಾಲ್ ತಾಲೂಕು ಜನತೆಗೆ ಒಳ್ಳೇದಾಗಲಿ ಅಂತ ಈ ಸಮಯದಲ್ಲಿ ಹೇಳ್ತಾ, ಅದೇ ರೀತಿ ಈ ಒಂದು ದೇವಾಲಯದ ಅಧ್ಯಕ್ಷರಾದಂಥ ನಮ್ಮ ಸುಹಾಸ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಬಂದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೋಲಾರ ಶಾಸಕರು ಮಂಜುನಾಥ್ ಅವರು ಬರ್ತಾರೆ. ಅದೇ ರೀತಿ ನಮ್ಮ ನಾಯಕರಾದಂಥ ಆದಿನಾರಾಯಣ ಅವರು, ಅನೇಕ ನಮ್ಮ ಪಕ್ಷದ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದ ಕೃಪಾ ಕಟಾಕ್ಷವನ್ನು ಪಡೆದಿದ್ದೇವೆ. ಅದೇ ರೀತಿ ತಾಲೂಕಿನ ಜನತೆಗೆ ಒಳ್ಳೆಯದಾಗಲಿ ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ನಮ್ಮ ಪಾಕಿಸ್ತಾನದ అనేక ఉగ్ర ಹೌದು వాళ్ళు అదే చెప్తున్నది వాళ్ళు అదే చెప్పింది. ಪಾಕಿಸ್ತಾನದ ಉಗ್ರಗಾಮಿಗಳು ನಮ್ಮ ದೇಶದ ಕೆಲವು ಹೆಣ್ಣು ಮಕ್ಕಳು ಫ್ಯಾಮಿಲಿ ಸಮೇತ ಬಂದಿರತಕ್ಕಂಥ ಬೇಕಾಗಿ ಅವರನ್ನು ಕೊಲೆ ಮಾಡತಕ್ಕಂಥ ಒಂದು ವಿಷಯ ಎಲ್ರಿಗೂ ಗೊತ್ತಿರ್ತಕ್ಕಂಥ ಇದು. ಈ ಒಂದು ವಿಷಯ ಖಂಡನೀಯ. ಇದರಿಂದ ನಮ್ಮ ದೇಶಕ್ಕೆ ಅನೇಕ ಸವಾಲುಗಳು ಬಂದಿದೆ. ಈ ಸವಾಲುಗಳನ್ನು ಎದುರಿಸಿಕೊಂಡು ನಮ್ಮ ಸೇನಾಧಿಕಾರಿಗಳು, ನಮ್ಮ ಸೇನೆ, ಭಾರತೀಯ ಸೇನೆ ತುಂಬ ಯಶಸ್ವಿಯಾಗಿ ಒಂದು ಕಾರ್ಯಾಚರಣೆ ಪಾಕಿಸ್ತಾನದ ವಿರುದ್ಧ ಮಾಡ್ತಾ ಇದೆ. ಅವ್ರಿಗೆಲ್ರಿಗೂ ಈ ಸೇನೆಯಲ್ಲಿ ಮಾಡ್ತಾ ಇರ್ತಕ್ಕಂಥ ನಮ್ಮ ಭಾರತದ ಸೇನೆ ಮತ್ತು ಭಾರತದ ಅಧಿಕಾರಿ ಮಿತ್ರ ಮತ್ತು ನಮ್ಮ ದೇಶದ ಆಡಳಿತ ವರ್ಗದವ್ರಿಗೂ ಒಳ್ಳೆಯದಾಗಲಿ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಬಯಸ್ತೀನಿ. ಮಾತಿಲ್ಲ. ಅವ್ರಿಗೆಲ್ಲ ದೇಶದ ವಿಚಾರ ಬಂದಾಗ ಪ್ರತಿಯೊಬ್ಬರು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯು ಒಂದಾಗಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಮಾಡೋಕ್ಕೆ ನಮ್ಮ ಮುಳಬಾಲ್ ಆಂಜನೇಯ ಸ್ವಾಮಿ ಅವರ ಆಶೀರ್ವಾದ ಇರಲಿ ಅಂತ ಅವರಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಮುಳಬಾಗಿಲು ತಾಲೂಕಿನ 93ನೇ ವೀರಾಂಜನೇಯ ಸ್ವಾಮಿಯ ಬ್ರಹ್ಮರಥೋತ್ಸವ ಅಂಗವಾಗಿ ಎಲ್ಲ ಭಕ್ತಾದಿಗಳಿಗೂ ಶುಭಾಶಯಗಳನ್ನು ಹೇಳಲು ಬಯಸುತ್ತೀನಿ. ಈ ದಿನ ನಮ್ಮ ಸುಹಾಸ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಈ ಬ್ರಹ್ಮರಥೋತ್ಸವಕ್ಕೆ ಎಲ್ಲ ನಮ್ಮ ಭಕ್ತಾದಿಗಳು ಇಲ್ಲ ಸೇರಿದ್ದಾರೆ. ಈ ಕಾರ್ಯಕ್ರಮ ಉಸ್ತುವಾರಿ ವಹಿಸಿಕೊಂಡು ಇಷ್ಟು ಅದ್ಧೂರಾಗಿ ಮಾಡಿದ್ದಾರೆ. ಇವರಿಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸಲು ಬಯಸುತ್ತೀನಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ವರ್ಷನೂ ಇದಕ್ಕಿಂತ ಇನ್ನೂ ಜೋರಾಗಿ ಈ ರಥೋತ್ಸವನ ಇನ್ನೂ ಆಚರಿಸ್ತಾರಂತ ನಮಗೆ ನಂಬಿಕೆ ಇದೆ. ಮುಂದಿನ ದಿನಗಳಲ್ಲಿ ಈ ರಥೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಸೇವೆಯನ್ನು ಮಾಡಿಕೊಳ್ಳಿ ಅಂತ ನಾವು ಇಷ್ಟಪಡ್ತೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಸಹಕಾರ ಇರುತ್ತೆ. ಹಾಗೆ ನಮ್ಮ ಮುಳಬಾಗಿಲಿನ ಜನತೆಗೆ ಆಂಜನೇಯ ಸ್ವಾಮಿ ಎಲ್ಲ ಒಳ್ಳೇದು ಮಾಡಲಿ, ಒಳ್ಳೆ ಮಳೆ ಬಲೆ ಬರಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲರ ಬಲವಾಗಿ ಬೇಡ್ಕೊಳ್ತೀನಿ. ಈಗ ನಮ್ಮ ದೇಶದ ವಿಷಯ ಬಂದಾಗ ಆಪರೇಷನ್ ಸಿಂಧೂರ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡ್ತಾ ಇದ್ದೀವಿ. ನಮ್ಮ ಸೇನೆ ಯುದ್ಧ ಮಾಡ್ತಾ ಇದ್ದಾರೆ. ನಾವು ಯಾವುದೇ ಪಕ್ಷಭೇದವಿಲ್ಲದೆ, ಜಾತಭೇದವಿಲ್ಲದೆ ನಾವು ನಮ್ಮ ದೇಶಕ್ಕೋಸ್ಕರ ನಮ್ಮ ಸೈನಿಕರಿಗೆ ನಾವು ಬೆಂಬಲ ಕೊಡಬೇಕು. ಅದೇ ರೀತಿ ನಮ್ಮ ಮುಳಬಾಗಿಲು ಜನತೆಯ ಎಲ್ಲರೂ ಬೆಂಬಲ ಇದೆ. ಹಾಗೆ ನಮ್ಮ ಎಲ್ಲ ಸೇನೆಗೆ ಒಳ್ಳೆಯದಾಗಲಿ, ನಮ್ಮ ಭಾರತ ಪರವಾಗಿ ಜಯವಾಗಲಿ ಅಂತ ಹೇಳ್ಬಿಟ್ಟು ನಮ್ಮ ಆಂಜನೇಯ ಸ್ವಾಮಿ ಆಶೀರ್ವಾದ ಅವರೆಲ್ಲರ ಮೇಲೆ ಇರಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತಾ.